ನಮಸ್ಕಾರ. ನಾವೀಗಾಗಲೇ ಕನಸುಗಳು, ಕೆರಿಯರ್ ಅವಕಾಶಗಳ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಆದ್ರೆ ಇವತ್ತು ಆ ಕನಸುಗಳನ್ನ ಬರೀ ಯೋಚನೆಯಲ್ಲೇ ಇಡದೆ ನಮ್ಮ ಭವಿಷ್ಯಕ್ಕೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಆಗಿ ಹೇಗೆ ಬದಲಾಯಿಸ್ಬೋದು ಅಂತ ನೋಡೋಣ. ಸರಿ, ಹಾಗಾದ್ರೆ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ನಮ್ಮ ಭವಿಷ್ಯನೇ ಒಂದು ಜರ್ನಿ ಅಂದ್ಕೊಂಡ್ರೆ ಎಲ್ಲಿಗ್ ಹೋಗ್ಬೇಕು ಅಂತ ಡೆಸ್ಟಿನೇಷನೇ ಗೊತ್ತಿಲ್ಲದ ಜರ್ನಿ ಹೇಗಿರುತ್ತೆ ಹೇಳಿ? ಹೌದಲ್ವಾ? ಅಂಥ ಜರ್ನಿ ನಮ್ಮನ್ನ ಎಲ್ಲೂ ಕರ್ಕೊಂಡ್ ಹೋಗಲ್ಲ. ಗುರಿ ಇಲ್ಲ ಅಂದ್ರೆ ದಾರಿ ತಪ್ಪೋ ಚಾನ್ಸಸ್ ಜಾಸ್ತಿ. ಸುಮ್ನೆ ನಮ್ಮ ಟೈಮು, ನಮ್ಮ ಶ್ರಮ ಎಲ್ಲನೂ ವೇಸ್ಟ್ ಆಗೋಗುತ್ತೆ. ಸೊ ಅದಕ್ಕೇನೆ ಒಂದು ಕ್ಲಿಯರ್ ಆಗಿರೋ ಗೋಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಗೋಲ್ ಇದ್ರೆ ನಮಗೊಂದು ಡೈರೆಕ್ಷನ್ ಸಿಗತ್ತೆ, ಮುಂದೆ ಏನ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಬರುತ್ತೆ, ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ, ಮತ್ತೆ ನಮ್ಮ ಟೈಮ್, ಎಫರ್ಟ್ಸ್ ಎಲ್ಲಾನೂ ವೇಸ್ಟ್ ಆಗೋದನ್ನ ತಪ್ಸ್ಬೋದು. ಹಾಗಾದ್ರೆ ಇವತ್ತಿನ ನಮ್ಮ ರೋಡ್ ಮ್ಯಾಪ್ ಹೇಗಿದೆ ಅಂದ್ರೆ, ಮೊದ್ಲು ಗೋಲ್ ಯಾಕೆ ಮುಖ್ಯ ಅಂತ ತಿಳ್ಕೊಳ್ಳೋಣ. ಆಮೇಲೆ ನಿಜವಾದ ಗೋಲ್ ಅಂದ್ರೆ ಏನು ಅಂತ ನೋಡಿ, ಆ ಗೋಲ್ ರೀಚ್ ಮಾಡೋಕೆ ಒಂದು 6 ಸ್ಟೆಪ್ಸ್ ಇದೆ. ಅದನ್ನ ಫಾಲೋ ಮಾಡಿ ನಮಗಾಗಿಯೇ ಒಂದು ಪರ್ಸನಲ್ ರೋಡ್ ಮ್ಯಾಪ್ ಕ್ರಿಯೇಟ್ ಮಾಡಿ ಇವತ್ತೇ ಫಸ್ಟ್ ಸ್ಟೆಪ್ ಹೇಗಿಡೋದು ಅಂತಾನು ನೋಡೋಣ. ಸರಿ, ಹಾಗಾದ್ರೆ ನಿಜವಾದ ಗೋಲ್ ಅಂದ್ರೆ ಏನು? ಬರೀ ಒಂದು ಕನಸು ಅಥವಾ ಆಸೆಗೂ ಒಂದು ಗೋಲ್ಗೂ ಏನು ವ್ಯತ್ಯಾಸ? ಬನ್ನಿ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಾನು ಡಾಕ್ಟರ್ ಆಗ್ಬೇಕು ಅನ್ನೋದು ಒಂದು ಡ್ರೀಮ್. ಆದ್ರೆ ಅದಕ್ಕೆ ಯಾವ ಕೋರ್ಸ್ ಮಾಡಬೇಕು, ಎಷ್ಟು ಮಾರ್ಕ್ಸ್ ತೆಗಿಬೇಕು, ಏನೆಲ್ಲ ಓದಬೇಕು ಅಂತ ಒಂದು ಕ್ಲಿಯರ್ ಪ್ಲಾನ್ ಮಾಡ್ಕೊಂಡ್ರೆ ಅದೇ ಗೋಲ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಡ್ರೀಮ್ ಅನ್ನೋದು ಬರೀ ಯೋಚನೆ, ಆದ್ರೆ ಗೋಲ್ ಅನ್ನೋದು ಆ ಯೋಚನೆಗೆ ಹಾಕೋ ಆಕ್ಷನ್ ಪ್ಲಾನ್. ಒಂದು ಸ್ಟ್ರಾಂಗ್ ಗೋಲ್ ಅನ್ನೋದು ಸುಮ್ಮನೆ ಒಂದೇ ದಿನದಲ್ಲಿ ಸೆಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಒಳ್ಳೆ ಫೌಂಡೇಶನ್ ಬೇಕು. ಅಂದ್ರೆ ನಮ್ಮ ಇಂಟ್ರೆಸ್ಟ್ ಏನು, ನಮ್ಮ ಸ್ಟ್ರೆಂತ್ ಏನು, ನಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ, ನಮ್ಮ ಸುತ್ತಮುತ್ತ ಇರೋ ಕರಿಯರ್ ಆಪರ್ಚುನಿಟೀಸ್ ಯಾವುದು, ಮತ್ತೆ ನಮ್ಮತ್ರ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಇದೆಯಾ, ಇದೆಲ್ಲ ಸೇರಿ ಒಂದು ಗಟ್ಟಿಯಾದ ಅಡಿಪಾಯವನ್ನ ಹಾಕ್ಕೊಡುತ್ತೆ. ಓಕೆ, ಈಗ ನಾವು ನಮ್ಮ ಗೋಲ್ ರೀಚ್ ಮಾಡೋಕೆ ಬೇಕಾದ ಬ್ಲೂ ಪ್ರಿಂಟ್ ರೆಡಿ ಮಾಡೋ ಇಂಪಾರ್ಟೆಂಟ್ ಸ್ಟೇಜ್ಗೆ ಬಂದಿದ್ದೀವಿ. ಇದರಲ್ಲಿ 6 ಸ್ಟೆಪ್ಸ್ ಇದೆ. ಒಂದೊಂದಾಗಿ ನೋಡೋಣ ಬನ್ನಿ. ಸೊ ಆ ಬ್ಲೂ ಪ್ರಿಂಟ್ನಲ್ಲಿರೋ 6 ಸ್ಟೆಪ್ಸ್ ಅಂದ್ರೆ, ಮೊದಲು ನಮ್ಮ ಕರಿಯರ್ ಗೋಲ್ ಯಾವುದು ಅಂತ ಚೂಸ್ ಮಾಡೋದು. ಎರಡನೇದು ಅದಕ್ಕೆ ಯಾವ ಎಜುಕೇಷನ್ ಪಾಥ್ವೇ ಇದೆ ಅಂತ ನೋಡೋದು. ಮೂರನೇದು ಮಾರ್ಕ್ಸ್ ಮತ್ತೆ ಎಫರ್ಟ್ಸ್ ಟಾರ್ಗೆಟ್ ಸೆಟ್ ಮಾಡೋದು. ನಾಲ್ಕನೇದು ಫೈನಾನ್ಷಿಯಲ್ ಪ್ಲಾನಿಂಗ್. ಐದನೇದು ನಮ್ಮ ಸ್ಕಿಲ್ಸ್ ಮತ್ತೆ ಪರ್ಸನಾಲಿಟಿಯನ್ನ ಡೆವಲಪ್ ಮಾಡ್ಕೊಳ್ಳೋದು. 6 ಕೊನೆಯದಾಗಿ ಚಾಲೆಂಜಸ್ ಏನ್ ಬರ್ಬೋದು ಮತ್ತೆ ಅದಕ್ಕೆ ಬ್ಯಾಕಪ್ ಪ್ಲಾನ್ಸ್ ಏನು ಅಂತ ಐಡೆಂಟಿಫೈ ಮಾಡೋದು. ಸ್ಟೆಪ್ 1, ನಮ್ಮ ಕೆರಿಯರ್ ಗೋಲ್ ಅನ್ನ ಚೂಸ್ ಮಾಡೋದು. ಇದೇ ನಮ್ಮ ಪ್ಲಾನ್ ಎ. ಇಲ್ಲಿ ನಮಗೆ ನಾವೇ ಕೆಲವು ಪ್ರಶ್ನೆಗಳನ್ನ ಕೇಳ್ಕೋಬೇಕು. ನನಗೆ ಯಾವ ಕೆರಿಯರ್ ಬೇಕು, ಯಾಕದು ಇಷ್ಟ, ನನ್ನ ಸ್ಕಿಲ್ಸ್ಗೆ ಇದು ಮ್ಯಾಚ್ ಆಗುತ್ತಾ? ಈ ಥರದ ಪ್ರಶ್ನೆಗಳು ತುಂಬಾನೇ ಮುಖ್ಯ. ಎರಡನೇ ಸ್ಟೆಪ್ ಎಜುಕೇಷನ್ ಪಾಥ್ವೇ ಮ್ಯಾಪ್ ಮಾಡೋದು. ಅಂದ್ರೆ ಆ ಕರಿಯರ್ ಗೋಲ್ ರೀಚ್ ಮಾಡೋಕೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ. ಫಾರ್ ಎಕ್ಸಾಂಪಲ್, SSLC ಆದ್ಮೇಲೆ PUCಯಲ್ಲಿ ಸೈನ್ಸ್ ತಗೋಬೇಕಾ, ಕಾಮರ್ಸಾ ಅಥವಾ ಆರ್ಟ್ಸಾ, ಆಮೇಲೆ ಡಿಗ್ರಿ, ಪೋಸ್ಟ್ ಗ್ರಾಜ್ಯುಯೇಷನ್ ಹೀಗೆ, ಅಥವಾ ಡಿಪ್ಲೊಮಾದಂಥ ಬೇರೆ ಆಪ್ಷನ್ಸ್ ಇದೆಯಾ ಅಂತಾನೂ ಕ್ಲಿಯರ್ ಮಾಡ್ಕೋಬೇಕು. ಮೂರನೇ ಸ್ಟೆಪ್ ಮಾರ್ಕ್ಸ್ ಮತ್ತೆ ಎಫರ್ಟ್ಸ್ ಟಾರ್ಗೆಟ್ ಸೆಟ್ ಮಾಡೋದು. ನೋಡಿ, ಕೆಲವು ಕರಿಯರ್ಗಳಿಗೆ ಇಷ್ಟೇ ಮಾರ್ಕ್ಸ್ ಬೇಕು ಅಂತ ಇರುತ್ತೆ. ಸೊ ನಮ್ಮ ಹಳೆ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಯಾವ ಸಬ್ಜೆಕ್ಟ್ನಲ್ಲಿ ಇಂಪ್ರೂವ್ ಆಗಬೇಕು ಅಂತ ಗುರುತಿಸಬೇಕು. ಅದಕ್ಕೆ ಬೇಕಾದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋದು, ಟ್ಯೂಷನ್ಗೆ ಹೋಗೋದು, ಅಥವಾ ಟೀಚರ್ಸ್ ಹತ್ರ ಗೈಡೆನ್ಸ್ ತಗೊಳ್ಳೋದು, ಈ ಥರದ ಹೊಸ ಪ್ಲಾನ್ಸ್ ಮಾಡ್ಕೋಬೇಕಾಗತ್ತೆ. ನಾಲ್ಕನೇದು ತುಂಬಾನೇ ಪ್ರಾಕ್ಟಿಕಲ್ ಸ್ಟೆಪ್, ಅದು ಫಿನಾನ್ಷಿಯಲ್ ಪ್ಲಾನಿಂಗ್. ದುಡ್ಡು ಅನ್ನೋದು ರಿಯಾಲಿಟಿ ಅಲ್ವಾ? ಸೊ ಕೋರ್ಸ್ಗೆ ಒಟ್ಟು ಎಷ್ಟು ಖರ್ಚಾಗ್ಬೋದು ಅಂತ ಅಂದಾಜ್ ಮಾಡಬೇಕು. ಪೇರೆಂಟ್ಸ್ ಜೊತೆ ಓಪನ್ ಆಗಿ ಮಾತಾಡಿ ಅವರ ಸಪೋರ್ಟ್ ಬಗ್ಗೆ ಕೇಳಬೇಕು. ಹಾಗೆ ಸ್ಕಾಲರ್ಶಿಪ್ಸ್ ಅಥವಾ ಎಜುಕೇಷನ್ ಲೋನ್ಸ್ ಬಗ್ಗೆನೂ ರಿಸರ್ಚ್ ಮಾಡೋದು ತುಂಬಾನೇ ಮುಖ್ಯ. ಸ್ಟೆಪ್ 5, ನಮ್ಮ ಸ್ಕಿಲ್ಸ್ ಮತ್ತೆ ಪರ್ಸನಾಲಿಟಿಯನ್ನ ಡೆವಲಪ್ ಮಾಡ್ಕೊಳ್ಳೋದು. ಪ್ರತಿಯೊಂದು ಕರಿಯರ್ಗೂ ಡಿಸಿಪ್ಲಿನ್, ಪಂಕ್ಚುಯಾಲಿಟಿ ಇವೆಲ್ಲ ಬೇಕೇ ಬೇಕು. ಅದ್ರ ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್, ಈ ಥರದ ಸ್ಪೆಷಲ್ ಸ್ಕಿಲ್ಸ್ ಕೂಡ ಬೇಕಾಗತ್ತೆ. ಸೊ ನಮ್ಮ ಹತ್ರ ಈಗ ಯಾವ ಸ್ಕಿಲ್ಸ್ ಇದೆ, ಇನ್ನು ಯಾವುದನ್ನ ಬೆಳೆಸ್ಕೋಬೇಕು ಅಂತ ಲಿಸ್ಟ್ ಮಾಡ್ಕೋಬೇಕು. ಇನ್ನು 6ನೇ ಹಾಗೂ ಕೊನೆಯ ಸ್ಟೆಪ್ ಚಾಲೆಂಜಸ್ ಏನ್ ಬರ್ಬೋದು, ಅದಕ್ಕೆ ಬ್ಯಾಕಪ್ ಪ್ಲಾನ್ಸ್ ಏನು ಅಂತ ರೆಡಿ ಮಾಡ್ಕೊಳ್ಳೋದು. ನೋಡಿ, ಯಾವುದೇ ಗೋಲ್ ರೀಚ್ ಮಾಡೋ ದಾರಿಯಲ್ಲಿ ಪ್ರಾಬ್ಲಮ್ಸ್ ಬರೋದು ಕಾಮನ್. ಅದಕ್ಕೆ ಒಂದ್ವೇಳೆ ನಮ್ಮ ಪ್ಲಾನ್ ಎ ವರ್ಕ್ ಆಗಿಲ್ಲ ಅಂದ್ರೆ ನಮ್ಮ ಪ್ಲಾನ್ ಬಿ ಅಥವಾ ಪ್ಲಾನ್ ಸಿ ಏನು ಅಂತ ಯೋಚನೆ ಮಾಡಿಡ್ಬೇಕು. ಇದು ಭಯಕ್ಕಲ್ಲ, ಬದಲಾಗಿ ನಾವು ವೆಲ್ ಪ್ರಿಪೇರ್ಡ್ ಆಗಿರೋಕೆ. ಸರಿ, ಈಗ ಈ 6 ಸ್ಟೆಪ್ಸ್ ಬಗ್ಗೆ ಯೋಚನೆ ಮಾಡಿದ್ವಿ ಅಲ್ವಾ? ಈಗ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನಮಗಾಗಿಯೇ ಒಂದು ಪರ್ಸನಲ್ ರೋಡ್ ಮ್ಯಾಪ್ ರೆಡಿ ಮಾಡೋ ಟೈಮ್. ನೋಡಿ, ಈ ಗೋಲ್ ಟ್ರ್ಯಾಕರ್ ಅನ್ನೋದು ನಮ್ಮ ಇಡೀ ಪ್ಲಾನ್ನ ಒಂದು ಸಮರಿ ಇದ್ಹಾಗೆ. ನಮ್ಮ ಕೆರಿಯರ್ ಗೋಲ್ ಏನು, ಎಜುಕೇಷನ್ ಪಾತ್ ಯಾವುದು, ಮಾರ್ಕ್ಸ್ ಟಾರ್ಗೆಟ್ ಎಷ್ಟು,
ಫೈನಾನ್ಷಿಯಲ್ ಪ್ಲಾನ್ ಹೇಗಿದೆ, ಯಾರ ಸಪೋರ್ಟ್ ಬೇಕು, ನಮ್ಮ ನೆಕ್ಸ್ಟ್ ಸ್ಟೆಪ್ಸ್ ಏನು, ಇದೆಲ್ಲವನ್ನೂ ಒಂದೇ ಕಡೆ ಬರ್ದಿಡೋಕೆ ಇದು ಹೆಲ್ಪ್ ಮಾಡತ್ತೆ. ಇದು ನಮ್ಮ ಪರ್ಸನಲ್ ಗೈಡ್ ಬುಕ್ ತರಹ. ಸೊ ನಮ್ಮ ಜರ್ನಿ ಈಗ ಶುರುವಾಗಿದೆ. ಈ ದಾರಿಯಲ್ಲಿ ಚೇಂಜಸ್ ಬಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡಬೇಕು, ಮತ್ತೆ ಇವತ್ತೇ ನಮ್ಮ ಮೊದಲ ಹೆಜ್ಜೆಯನ್ನ ಇಡೋದು ತುಂಬಾನೇ ಇಂಪಾರ್ಟೆಂಟ್. ಒಂದು ವಿಷಯ ಯಾವಾಗ್ಲೂ ನೆನ್ಪಿರ್ಬೇಕು, ನಾವು ಬೆಳೀತಾ ಬೆಳೀತಾ ಹೊಸ ಹೊಸ ವಿಷಯಗಳನ್ನ ಕಲಿತಾ ಹೋದ ಹಾಗೆ ನಮ್ಮ ಗೋಲ್ ಕೂಡ ಚೇಂಜ್ ಆಗ್ಬೋದು. ಅದು ತಪ್ಪೇನಲ್ಲ, ಅದು ಪ್ರೋಗ್ರೆಸ್ನ ಸಂಕೇತ. ಈ ಆಕ್ಟಿವಿಟಿ ನಮ್ಮ ಲೈಫ್ಗೆ ಒಂದು ಸ್ಟ್ರಾಂಗ್ ಸ್ಟಾರ್ಟ್ ಕೊಡುತ್ತೆ ಅಷ್ಟೇ. ಹಾಗಾಗಿ ಈ ಒಂದು ಮಾತನ್ನು ಯಾವಾಗ್ಲೂ ನೆನಪಲ್ಲಿಟ್ಕೋಬೇಕು. ಗುರಿ ಇದ್ರೆ ದಾರಿ ಖಂಡಿತ ಸಿಕ್ಕೇ ಸಿಗುತ್ತೆ. ಆ ದಾರಿ ಸಿಕ್ಕಿದ್ರೆ ಅದ್ರಲ್ಲಿ ನಡೆಯೋಕೆ ಶಕ್ತಿ ಬರುತ್ತೆ. ಮತ್ತೆ ನಮ್ಮಲ್ಲಿ ಶಕ್ತಿ ಇದ್ರೆ ಸಕ್ಸಸ್ ಖಂಡಿತ ಸಾಧ್ಯ. ಈಗ ನಮ್ಮ ರೋಡ್ ಮ್ಯಾಪ್ ರೆಡಿಯಾಗಿದೆ. ಹಾಗಾದ್ರೆ ಈ ಗುರಿಯ ಕಡೆಗೆ ಇವತ್ತು ಇಡಬಹುದಾದ ಆ ಮೊದಲ ಚಿಕ್ಕ ಹೆಜ್ಜೆ ಯಾವುದು? ಇದ್ರ ಬಗ್ಗೆ ಯೋಚನೆ ಮಾಡಿ ಕಾನ್ಫಿಡೆನ್ಸ್ನಿಂದ ಮುಂದೆ ನುಗ್ಗಿ. ಆಲ್ ದಿ ಬೆಸ್ಟ್.